ಹಳೆ ಹುಬ್ಬಳ್ಳಿ ಗಲಭೆಕೋರರ ಕೇಸ್ ವಾಪಸಾತಿ ಪ್ರಕರಣದ ಹಿನ್ನೆಲೆಯಲ್ಲಿ ಹಳೆ ಹುಬ್ಬಳ್ಳಿ ಗಲಭೆಗೆ ಸಂಬಂಧಿಸಿದಂತೆ 12 ಎಫ್ಐಆರ್ ದಾಖಲಾಗಿವೆ. 7 ಗಂಭೀರ ಪ್ರಕರಣಗಳನ್ನು ಸೇರಿಸಿ ಒಂದು ಚಾರ್ಜ್ ಶೀಟ್ ತಯಾರು ಮಾಡಲಾಗಿತ್ತು. 7 ಎಫ್ಐಆರ್ ಎನ್ಐಎ ಪ್ರಕರಣಗಳನ್ನು ಮಾತ್ರ ವಾಪಸಾತಿಗೆ ಸರ್ಕಾರ ಆದೇಶ ತೀರ್ಮಾನ ಮಾಡಿದ್ದು, ಸರ್ಕಾರದ ವಿರುದ್ಧ ಯುವ ವಕೀಲರ ತಂಡ ತೊಡೆತಟ್ಟಿ ಹಳೆ ಹುಬ್ಬಳ್ಳಿ ಕೇಸ್ ವಾಪಸಾತಿ ತೀರ್ಮಾನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಹೌದು, 2022 ಏಪ್ರಿಲ್ 14ರಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೋಮು ಗಲಭೆಯಾಗಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅದೆಷ್ಟೋ ಸರ್ಕಾರಿ ಆಸ್ತಿಗಳು ನಾಶವಾಗಿತ್ತು. 152 ಮಂದಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ಸರ್ಕಾರ ಆ ಪ್ರಕರಣವನ್ನ ಹಿಂಪಡೆಯುವ ನಿಟ್ಟಿನಲ್ಲಿದ್ದು, ಈ ಕುರಿತು ಕಾರಣ ಕೇಳಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ನೀಡಿದೆ. ಗಿರೀಶ್ ಭಾರದ್ವಾಜ್ ಮತ್ತು ಶ್ರೀಧರ್ ಅವರು ಈ ವರ್ಷದ ಫೆಬ್ರವರಿ 16ಕ್ಕೆ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ವೆಂಕಟೇಶ್ ದಳವಾಗಿ ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ವಾದ ಮಂಡಿಸಲಿದ್ದಾರೆ. ರಿಟ್ ಅರ್ಜಿ ವಿಚಾರಣೆ ಬೆಂಗಳೂರು ಹೈಕೋರ್ಟ್ನಲ್ಲಿ ಮಾರ್ಚ್ 17ರಂದು ನಡೆಯಲಿದೆ. ಹುಬ್ಬಳ್ಳಿಯ ಸಂಜೀವ್ ಬಡಸ್ಕರ ಮತ್ತು ಅಶೋಕ್ ಅಣವೆಕೆರೆ ತಂಡದಿಂದ ಬೆಂಗಳೂರು ವಕೀಲರಿಗೆ ಸಾಥ್ ನೀಡಿದ್ದಾರೆ.